ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCET 2024 ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟದ್ದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಈ ಸರ್ಕ್ಯುಲರ್ನಲ್ಲಿ ನೀವು ನೋಡ್ಬೋದು. ಸರ್ಕ್ಯುಲರ್ ಡೇಟೆಡ್ 8/7/2024 KA ವೆಬ್ಸೈಟ್ನಲ್ಲಿ ನಿಮಗೆ ಸಿಗ್ತೈತಿದ್ದು. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದರೆ ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದಿದೆ ಅಂದರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆನ್ ಆಪ್ಷನ್ ಎಂಟ್ರಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಚೆಕ್ ಮಾಡ್ಕೊಡಿ, ಇದನ್ನು ಓದ್ಕೊಡ್ರಿ ಎಲ್ಲ ಸರಿಯಾಗಿ. ಒಂದು ಸಲ ನೀವು ಆಪ್ಷನ್ ಎಂಟ್ರಿ ಕೊಟ್ಟಾದಮೇಲೆ ನೀವು ಮತ್ತೆ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಫಸ್ಟ್ ರೌಂಡಲ್ಲಿ ನೀವು ಏನು ಆಪ್ಷನ್ ಎಂಟ್ರಿ ಕೊಡ್ತಿರಲ್ಲ ಅದೇ ಫೈನಲ್, ಎಲ್ಲ ರೌಂಡ್ಸಿಗೂ ಅದೇ ಫೈನಲ್ ಆಗ್ತೈತಿ. ಅದಕ್ಕೆ ನೀವು ಒಂದು ಸಲ ನೀವು ಸರಿಯಾಗಿ ರೆಡಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತೈತಿ. ಓಕೆ, ಇದನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನೋಡಿರಿ. ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಕೊಟ್ಟಿದ್ದಾರೆ ಅಂತಂಥೇಳಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರ ಅಂದರೆ ಫೀಸ್ ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡಾರಂತ ಹೇಳಿ ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ. ಆನ್ ಜುಲೈ 4th ಪಬ್ಲಿಷ್ ಮಾಡ್ಯಾರ, ಅದನ್ನು ಚೆಕ್ ಮಾಡ್ಕೊಳ್ರಿ. ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವಾಗ ಡೇಟ್ ಇದೆ, ಫ್ರಾಮ್ 9th ಜುಲೈಲಿಂದ ಸ್ಟಾರ್ಟ್ ಆಗ್ತೈತಿ ಆ್ಯಟ್ 11 o'clock, ಎಂಡ್ಸ್ ಆನ್ 11th ಜುಲೈ ಅಪ್ ಟು 11 AM ಮಾರ್ನಿಂಗ್. ನೋಟ್ ಮಾಡ್ಕೊಳ್ರಿ, ಟೈಮಿಂಗ್ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರಂದರೆ ಜುಲೈ 11th ಆಫ್ಟರ್ 6 PM ಈವ್ನಿಂಗ್ ಡಿಕ್ಲೇರ್ ಮಾಡ್ತಾರೆ. ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಮತ್ತು ಮಾಡಿಫೈ ಮಾಡಲಿಕ್ಕೆ, ರೀಆರ್ಡರ್ ಮಾಡಲಿಕ್ಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಆ್ಯಡ್ ಮಾಡಲಿಕ್ಕೆ, ಎಲ್ಲ ಚೇಂಜಸ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಫ್ರಾಮ್ 8 PM ಆನ್ 11th ಜುಲೈ ಟು 13th ಜುಲೈ ಅಪ್ ಟು 11 AM. ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಐತಿ. ಡೇಟ್ ಟೈಮ್ ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಕೊಡ್ತಾರಂದರೆ 13th ಜುಲೈ ಆಫ್ಟರ್ 6 PM. ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ 4 ಚಾಯ್ಸ್ ಇರ್ತಾವೆ. ಅದರಲ್ಲಿ ಚಾಯ್ಸ್ ನೀವು ಚೂಸ್ ಮಾಡಲಿಕ್ಕೆ, ಚಾಯ್ಸ್ ಸೆಲೆಕ್ಷನ್ ಮಾಡಲಿಕ್ಕೆ, ನಿಮಗೆ ಯಾವುದು ಬೇಕೋ ಆ ಚಾಯ್ಸ್ ಸೆಲೆಕ್ಷನ್ ಮಾಡಲಿಕ್ಕೆ ಡೇಟ್ ಆ್ಯಂಡ್ ಟೈಮ್ ನೋಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಮಾಡಲಿಕ್ಕೆ ಅದ್ರದ್ದು ಟೈಮಿಂಗ್ ಡೇಟ್ ಕೊಟ್ಟಾರ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಶುಲ್ಕ ಪಾವತಿ ಮಾಡುವುದು ಅಂದರೆ ಫೀಸ್ ತುಂಬಲಿಕ್ಕೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರು ತೊಗೊಂಡಿರ್ತಿರಲ್ಲ ಅವರಿಗೆ ಫೀಸ್ ಪೇ ಮಾಡಲಿಕ್ಕೆ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಅವ್ರದ್ದು ಡೇಟ್ ಟೈಮ್ ಮೆನ್ಷನ್ ಮಾಡ್ಯಾರ ಡ್ಯೂರಿಂಗ್ ಬ್ಯಾಂಕ್ ಅವರ್ಸ್, ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಯಾರಿಗೆ ಇಟ್ ಈಸ್ ಓನ್ಲಿ ಫಾರ್ ಚಾಯ್ಸ್ 1 ಯಾರು ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಅವರು ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೋಬೇಕು. ಆನ್ 16/7 ಇಲ್ಲಿದೆ ನೋಡಿರಿ, 16/7/2024 ಟು 19/7/2024 ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅವರು ಅಡ್ಮಿಷನ್ ತೊಗೋಬೇಕು. ಅಡ್ಮಿಷನ್ ತೊಗೊಳಕ್ಕೆ ಲಾಸ್ಟ್ ಡೇಟ್ ಅದನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಆನ್ ಅಪ್ ಟು 20th ಜುಲೈ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಸರಿಯಾಗಿ. ಮತ್ತು ಇನ್ನೊಂದು ಕರೆಕ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ಒಂದು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀವು ಡೈಲಿ ಅಟ್ಲೀಸ್ಟ್ 2 times ಆದರೂ ನೀವು KA ವೆಬ್ಸೈಟ್ ಚೆಕ್ ಮಾಡಿಕೊಡ್ರಿ, ಅಪ್ಡೇಟ್ಸ್ ಕೊಡ್ತಿರ್ತಾರಂತ ಹೇಳಿ ಕೊಟ್ಟಿದ್ದಾರೆ. ಏನಾದರೂ ಚೇಂಜಸ್ ಇದ್ದರೆ ಅವರು ಹೇಳ್ತಿರ್ತಾರೆ ನಿಮಗೆ. KA ವೆಬ್ಸೈಟ ಡೈಲಿ ಅಟ್ಲೀಸ್ಟ್ 2 times ಆದರೂ ನೀವು ವಿಸಿಟ್ ಮಾಡಿರಿ ಟಿಲ್ ಯು ಗೆಟ್ ದ ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ ಆಗುತ್ತಾನೆ. ಓಕೆ, ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಇಮಿಡಿಯೇಟ್ಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.